ಪಹಲ್ಗಾಮ್ನಲ್ಲಿ ನಡೆದಂತಹ ಉಗ್ರರ ದಾಳಿಯಲ್ಲಿ ಕರ್ನಾಟಕದ ಇಬ್ಬರು ಬಲಿಯಾಗಿದ್ದಾರೆ. ಕರ್ನಾಟಕದಲ್ಲಿ ಬಲಿಯಾದಂತಹ ಇಬ್ಬರು ಹುತಾತ್ಮರಿಗೆ ಕರ್ನಾಟಕ ಸರ್ಕಾರ ತಲಾ 15 ಲಕ್ಷ ರೂಪಾಯಿ ಪರಿಹಾರವನ್ನು ಘೋಷಣೆ ಮಾಡಿದೆ. ಆದರೆ ಈ ಪರಿಹಾರದ ಮೊತ್ತ ಕಡಿಮೆ ಆಯಿತು. ಯಾಕೆ ಅಂತಂದರೆ ಕರ್ನಾಟಕದ ಆನೆಯೊಂದು ವೈನಾಡಿಗೆ ತೆರಳಿ ವೈನಾಡಿನಲ್ಲಿರುವಂತಹ ಒಬ್ಬ ಯುವಕನನ್ನ ತುಳಿದು ಸಾಯಿಸಿತು. ಆಗ ವೈನಾಡಿನ ಸಂಸದರಾದಂಥ ರಾಹುಲ್ ಗಾಂಧಿ ಅವರು ಕರ್ನಾಟಕದ ಅರಣ್ಯ ಸಚಿವರಾದಂಥ ಈಶ್ವರ್ ಖಂಡ್ರೆ ಅವರಿಗೆ ಒಂದು ಪತ್ರ ಬರೀತಾರೆ. ಮಾನವೀಯತೆಯ ಆಧಾರದ ಮೇಲೆ ನಿಮ್ಮದೇ ಆನೆ ಆಗಿರೋದ್ರಿಂದ ಅದಕ್ಕೆ ರೇಡಿಯೋ ಕಾಲರು ನೀವೇ ಕರ್ನಾಟಕದವರೇ ಹಾಕಿರೋದ್ರಿಂದ ಇದು ಕರ್ನಾಟಕದ ಆನೆ ಆದ್ದರಿಂದ ಕರ್ನಾಟಕದ ಆನೆಯಿಂದ ತುಳಿತಕ್ಕೆ ಒಳಗಾಗಿ ಸತ್ತಿರೋದ್ರಿಂದ ತಾವು 25 ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕು ಅಂತ ಪತ್ರ ಬರೆದಿದ್ದೇ ತಡ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ 25 ಲಕ್ಷ ರೂಪಾಯಿ ಪರಿಹಾರವನ್ನು ಘೋಷಣೆ ಮಾಡುತ್ತೆ. ಈಗ ಉಗ್ರರ ದಾಳಿಗೆ ಬಲಿಯಾದಂತಹ ಕರ್ನಾಟಕದ ಇಬ್ಬರು ಹುತಾತ್ಮರಿಗೆ 10 ಲಕ್ಷ ರೂಪಾಯಿ ಪರಿಹಾರ ಘೋಷಣೆ ಮಾಡುತ್ತೆ. ಅದಕ್ಕೆ ಈಗ ಸಂಸದರಾದಂಥ ತೇಜಸ್ವಿ ಸೂರ್ಯ ಅವರು ತಕರಾರು ಎತ್ತಿದ್ದಾರೆ. ಅಲ್ಲ ಕಣ್ರಿ, ಆನೆ ತುಳಿತಕ್ಕೆ ಒಳಗಾದಂಥ ಕೇರಳದ ವ್ಯಕ್ತಿಗೆ 25 ಲಕ್ಷ ರೂಪಾಯಿ ಕೊಡ್ತೀರಾ? ಫೇರ್ ಇನಫ್, ಮಾನವೀಯತೆ. ಅದೇ ಮಾನವೀಯತೆಯನ್ನ ಉಗ್ರರ ದಾಳಿಗೆ ಬಲಿಯಾದಂತಹ ಹುತಾತ್ಮರಿಗೆ ಯಾಕಿಲ್ಲ? ಇವರಿಗೆ ಯಾಕೆ ಅಷ್ಟೇ ಪರಿಹಾರ ಕೊಡಲ್ಲ? ಇದು ತಾರತಮ್ಯ ಅಲ್ವಾ ಅಂತ. ಅದೇ ರೀತಿ CT ರವಿ ಅವರು ಕೂಡ ಟ್ವೀಟ್ ಮಾಡಿ ಹೇಳಿದ್ದಾರೆ, ಮಾನವೀಯತೆಯ ಆಧಾರದ ಮೇಲೆ ಆನೆ ತುಳಿತಕ್ಕೊಳಗಾದಂಥ ಕೇರಳದ ವ್ಯಕ್ತಿಗೆ ನೀವು ಪರಿಹಾರ ಕೊಟ್ರಿ, ಆದರೆ ದೇಶದಲ್ಲಿ ಉಗ್ರರ ದಾಳಿಗೆ ಹುತಾತ್ಮರಾದಂಥ ಇಬ್ಬರು ವ್ಯಕ್ತಿಗಳ ಕುಟುಂಬದವರಿಗೆ ಕೇವಲ 10 ಲಕ್ಷ ರೂಪಾಯಿ ಕೊಡ್ತಾ ಇದ್ದೀರಾ, ಇದು ಯಾವ ನ್ಯಾಯ ಅಂತ. ಈ ಕಡೆ ಸಂತೋಷ್ ಲಾಡ್ ಅವರು ಸೇರಿದಂತೆ ಕಾಂಗ್ರೆಸ್ ನಾಯಕರು BJPಯನ್ನು ಹಿಗ್ಗಾಮಗ್ಗ ಜಾಡಿಸ್ತಾ ಇದ್ದಾರೆ. ನಾವಾದರೂ ಕೊಟ್ಟಿದ್ದೀವಿ ಕಣ್ರಿ, ನೀವೇನ್ರಿ ಮಾಡಿದ್ದೀರಾ? ದಾಳಿ ಹೊಣೆ ಹೊತ್ಕೊಳ್ಳಿಲ್ಲ, ಜವಾಬ್ದಾರಿ ತಗೊಳ್ಳಿಲ್ಲ, ಭದ್ರತಾ ವೈಫಲ್ಯ ಅಂತ ಮಾತಾಡಲಿಲ್ಲ, ನೊಂದವರಿಗೆ ಪ್ರಾಣ ಕಳ್ಕೊಂಡಂಥ ಕುಟುಂಬದವ್ರಿಗೆ 1 ರೂಪಾಯಿನೂ ಕೊಡಲಿಲ್ಲ, ಬಿಟ್ಟಿ ಭಾಷಣ ಹೊಡಿತೀರಲ್ಲ ನೀವು. ಈ ಬಿಟ್ಟಿ ಭಾಷಣಗಳಿಗೆ ನಾವು ಬಗ್ಗೋದಿಲ್ಲ, ಫಸ್ಟ್ ಕೆಲಸ ಮಾಡಿಸಿ ಅಂತ. ಸೊ ಇವತ್ತಿನ ದಂಗಲ್ ಕಾರ್ಯಕ್ರಮದಲ್ಲಿ ನಾವು ಈ ವಿಚಾರದ ಬಗ್ಗೆ ಚರ್ಚೆ ಮಾಡ್ತೀವಿ. ಇದೇ ಈ ಕ್ಷಣದ ಸ್ಪೆಷಲ್ ಪಹಲ್ಗಾಮ್ ಪರಿಹಾರ ಪಾಲಿಟಿಕ್ಸ್.